1969ರಲ್ಲಿ ನಡೆದ ಫುಟ್ಬಾಲ್ ಪಂದ್ಯವೊಂದು ಎರಡು ದೇಶಗಳ ನಡುವೆ ಯುದ್ಧ ಪ್ರಾರಂಭವಾಗುವುದಕ್ಕೆ ಕಾರಣವಾಗಿತ್ತು. ಈ ಯುದ್ಧ ನಡೆದಿದ್ದು ಎಲ್ ಸಾಲ್ವೆಡರ್ ಮತ್ತು ಹೋಂಡರಸ್ ದೇಶಗಳ ನಡುವೆ. 1969ರಲ್ಲಿ ಈ ಎರಡೂ ದೇಶಗಳ ನಡುವೆ ಫುಟ್ಬಾಲ್ ವಿಶ್ವಕಪ್ನ ಅರ್ಹತಾ ಪಂದ್ಯಗಳನ್ನು ಆಯೋಜಿಸಲಾಗಿತ್ತು. ಇದಕ್ಕೂ ಮೊದಲು ಎಲ್ ಸಾಲ್ವೆಡರ್ನಲ್ಲಿ ಜನಸಂಖ್ಯೆ ಹೆಚ್ಚಾಗಿದ್ದ ಕಾರಣ ಅಲ್ಲಿನ ಜನ ಹೋಂಡರಸ್ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ವಲಸೆ ಹೋಗಿದ್ದರು. ಆದರೆ ಹೋಂಡರಸ್ ಸರ್ಕಾರ ತನ್ನ ದೇಶದ ಭೂ ಕಾನೂನುಗಳಿಗೆ ತಿದ್ದುಪಡಿ ಮಾಡಿತು. ಹೀಗಾಗಿ ಹೋಂಡರಸ್ಗೆ ವಲಸೆ ಬಂದವರನ್ನ ಒತ್ತಾಯಪೂರ್ವಕವಾಗಿ ದೇಶದಿಂದ ಹೊರಹಾಕಲಾಯಿತು. ಹೀಗಾಗಿ ಹೋಂಡರಸ್ ಮತ್ತು ಎಲ್ ಸಾಲ್ವೆಡರ್ನ ನಡುವಿನ ಸ್ಥಿತಿ ಉದ್ವಿಗ್ನಗೊಂಡಿತ್ತು. ಈ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯ ಮಧ್ಯೆ ಫುಟ್ಬಾಲ್ ಪಂದ್ಯ ಬೇರೆ. ಒಟ್ಟು 3 ಪಂದ್ಯಗಳಲ್ಲಿ ಎಲ್ ಸಾಲ್ವೆಡರ್ 2 ಪಂದ್ಯಗಳಲ್ಲಿ ಜಯಗಳಿಸಿ ವಿಶ್ವಕಪ್ಗೆ ಆಯ್ಕೆಯಾಗಿತ್ತು. ಪಂದ್ಯದ ನಂತರ ಅಭಿಮಾನಿಗಳ ನಡುವೆ ದೊಡ್ಡ ಯುದ್ಧವೇ ಶುರುವಾಗಿತ್ತು. ಈ ಹುಚ್ಚಾಟಕ್ಕೆ ಲೆಕ್ಕವಿಲ್ಲದಷ್ಟು ಮನೆಗಳು ಬೂದಿಯಾದವು. 1969 ಜುಲೈ 14ರಂದು ಎಲ್ ಸಾಲ್ವೆಡರ್ ಸೇನೆ ಹೋಂಡರಸ್ನ ಮೇಲೆ ವೈಮಾನಿಕ ದಾಳಿ ನಡೆಸಿತು. ಆ ಮೂಲಕ ಫುಟ್ಬಾಲ್ ಪಂದ್ಯವೊಂದು ಎರಡೂ ದೇಶಗಳ ನಡುವೆ ಯುದ್ಧದ ಕಿಡಿ ಹೊತ್ತಿಸಿತು. 4 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಸುಮಾರು 6,000 ಜನ ಪ್ರಾಣ ಕಳೆದುಕೊಂಡರು. ಅನೇಕ ಪ್ರದೇಶಗಳು ನಾಶವಾದವು. ಇದಕ್ಕೆ ಮುಖ್ಯ ಕಾರಣವಾಗಿದ್ದು ರಾಜಕೀಯ ಉದ್ವಿಗ್ನತೆ ಮತ್ತು ಅಂಧಾಭಿಮಾನ.